ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ ಸಿಕ್ಕಾಪಟ್ಟೆ ಜೋರಾಗಿದೆ. ಈ ಜಟಾಪಟಿ ಹೈಕಮಾಂಡ್ ಅಂಗಳಕ್ಕೂ ಕೂಡ ತಲುಪಿದೆ. ಆದ್ರೆ ಯಾವ ನಾಯಕರ ಬಾಯಿಗೂ ಕೂಡ ಬ್ರೇಕ್ ಬೀಳೋ ಹಾಗೆ ಕಾಣ್ತಾ ಇಲ್ಲ. ರಾಜಕೀಯದಲ್ಲಿ ಸಿಎಂ ಡಿಸಿಎಂ ಕುರ್ಚಿ ಕದನ. ನಾಯಕರ ವೈಮನಸ್ಸು, ಹೈಕಮಾಂಡ್ಗೆ ಸುಸ್ತು. ರಾಜ್ಯದಲ್ಲಿ ಸರ್ಕಾರ ರಚನೆ ಆದಾಗಿನಿಂದಲೂ ಒಂದಲ್ಲ ಒಂದು ರೀತಿ ಕುರ್ಚಿ ಕದನ ನಡೆಯುತ್ತಲೇ ಇದೆ. ಕೆಲವೊಮ್ಮೆ ಬೂದಿ ಮುಚ್ಚಿದ ಕೆಂಡದಂತಿರುವ ಈ ಸಿಎಂ ಡಿಸಿಎಂ ಜಟಾಪಟಿ ಏಕಾಏಕಿ ಸ್ಫೋಟವಾಗಿ ದೆಹಲಿ ಅಂಗಳಕ್ಕೆ ತಲುಪುತ್ತೆ. ಅದೇ ರೀತಿ ಈಗಾಗಲೇ ಸಿಎಂ ದೆಹಲಿ ವರಿಷ್ಠರ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿ ಮಾಡಿ ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಸದ್ಯ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬಣ ವರ್ಸಸ್ ಡಿಸಿಎಂ ಡಿಕೆಶಿ ಬಣ ಅನ್ನುವಂತಾಗಿದೆ. ಕೆಲ ನಾಯಕರು ಸಿಎಂ ಡಿಸಿಎಂ ವಿಚಾರ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತಿದ್ರೆ, ಇನ್ನು ಕೆಲವರು ಈ ಚರ್ಚೆ ಅನಾವಶ್ಯಕ ಅಂತಿದ್ದಾರೆ. ಯಾರು ಏನ್ ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ಗೊತ್ತಿಲ್ಲ ಅದು ಯಾಕಾಗ್ತಾ ಇದೆ ಅನ್ನೋದು ಅವರವರ ಅಭಿಪ್ರಾಯಗಳು ಹೇಳ್ತಾರೆ ಇದಷ್ಟೇ. ಅದನ್ನು ಅಭಿಪ್ರಾಯದ ಮೇಲೆ ಎಲ್ಲ ನಡೆಯೋದಿಲ್ವಲ್ಲ. ಅಭಿಪ್ರಾಯ ಕೇಳ್ಕೊತಾರೆ ಮಾಡೋರು ಹೈಕಮಾಂಡ್ನವರು. ಅದರಿಂದ ನಾವೆಲ್ಲ ಹೇಳೋದೇನು ಅಂದರೆ ಹೈಕಮಾಂಡಿಗೆ ಬಿಟ್ಟಿದ್ದು ಅಂತ. ಅಂದಮೇಲೆ ಶಾಸಕಾಂಗ ಪಕ್ಷ ಆಯ್ಕೆ ಮಾಡಿದೆಯಲ್ವಾ ನಾಯಕನ್ನ, ಅವರು ಅಭಿಪ್ರಾಯದ ಆಧಾರದ ಮೇಲೆ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದಾರಲ್ಲ. ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲದಿದ್ದ ಮೇಲೆ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಮಾಡೋದು ಅವಶ್ಯಕತೆ ಏನಿದೆ? ಹೈಕಮಾಂಡು ಮನಸ್ಸು ಮಾಡಿ ಸಿದ್ದರಾಮಯ್ಯನವರು ಹೈಕಮಾಂಡು ಮನಸ್ಸು ಮಾಡಿದ್ರೆ ಯಾವ ಟೈಮು ಎಷ್ಟು ವರ್ಷ ಗೊತ್ತಿಲ್ಲ, ಅವ್ರು ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಆಯ್ತಾರೆ. ಅದನ್ನು ಯಾವುದು ಕೂಡ ನಮ್ಮ ಕೈಯಲ್ಲಿಲ್ಲ. ಈ ಬೆಳವಣಿಗೆ ಮಧ್ಯೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ಹೊಸ ಬಾಂಬ್ ಸಿಡಿಸಿದ್ದಾರೆ. ಡಿಸಿಎಂ ಸೃಷ್ಟಿ ಹಿಂದೆ ಸಿಎಂ ಸಿದ್ದರಾಮಯ್ಯ ಕೈವಾಡ ಇದೆ ಎಂದು ಪರೋಕ್ಷವಾಗಿ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇಲ್ಲ ಯಾರಿಗೂ ಡಿಸಿಎಂ ಬಗ್ಗೆ ಮಾತಾಡ್ಬಿಡ್ರಿ ಅಂತ? ಪಾಪ ಡಿ ಕೆ ಶಿವಕುಮಾರ್ ಅವರು ಪಾಪ ಹೇಳ್ಯಾರ ಬಹಿರಂಗವಾಗಿ, ಇಲ್ಲ ಯಾರು ಮಾತಾಡ್ಬಿಡ್ರಿ ಅಂತ. ಮುಖ್ಯಮಂತ್ರಿ ಯಾಕೆ ಹೇಳ್ತಿಲ್ಲ? ಮುಖ್ಯಮಂತ್ರಿಗೆ ಇದು ಬೇಕಾಗಿಲ್ಲ. ಮುಖ್ಯಮಂತ್ರಿಗೆ ಒಬ್ಬರೇ ಡಿಸಿಎಂ ಇರೋದ್ರಿಂದ 2 ಪವರ್ ಸೆಂಟರ್ ಆಗಿದೆ. ಡಿಸಿಎಂ ಸೃಷ್ಟಿ ಹಿಂದೆ ಸಿದ್ದರಾಮಯ್ಯನವರೇ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ. ಪಕ್ಕ ಇದ್ದಾರೆ, ಅವರೇ ಇದ್ದಾರೆ. ಆರೋಪ ಅಲ್ಲ, ಅವರೇ ಇದ್ದಾರೆ. ಎತ್ತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಆದಷ್ಟು ಬೇಗ ಈ ಸರ್ಕಾರ ಬೀಳಲಿ ಅಂತ ಆಶಿಸುತ್ತೀನಿ ಎಂದಿದ್ದಾರೆ. ಗ್ಯಾರಂಟಿ ಕೊಟ್ಟು ಸರ್ಕಾರ ದಿವಾಳಿಯಾಗಿದೆ, ಇದು ಜನರಿಗೆ ಭಾರವಾಗಿದೆ ಎಂದು ಗುಡುಗಿದ್ದಾರೆ. ಅವ್ರ ಪಾರ್ಟಿ ಒಳಗಿನ ಜಗಳ ನಾವು ಏನು ಮಾಡೋದು? ಆದಷ್ಟು ಜಲ್ದಿ ಈ ಸರ್ಕಾರ ಬೀಳಲಿ, ಜನರಿಗೆ ಒಂದು ಒಳ್ಳೆ ಹಗುರ ಆಗ್ತದೆ. ಯಾಕಂದರೆ ಗ್ಯಾರಂಟಿ ಕೊಟ್ಟು ಎಲ್ಲ ಏರ್ಸ್ತಾ ಇದ್ದಾರೆ. ಪೆಟ್ರೋಲು, ಡೀಸೆಲು, ಟ್ಯಾಕ್ಸು ಎಲ್ಲ ರಾಜ್ಯದಾಗ ಹೇರಿ ಜನರಿಗೆ ಬೇಸರ ಆಗ್ಯಾರ. ಆದಷ್ಟು ಸರ್ಕಾರ ಜಲ್ದಿ ಹೋಗಲಿ. ಒಟ್ಟಲ್ಲಿ ಕಾಂಗ್ರೆಸ್ ನಾಯಕರ ಈ ಕುರ್ಚಿ ಕಚ್ಚಾಟ ಹೈಕಮಾಂಡ್ಗೆ ನುಂಗಲಾರ್ದ ಬಿಸಿ ತುಪ್ಪವಾಗಿದ್ರೆ ವಿಪಕ್ಷಗಳಿಗೆ ಹೋಳಿಗೆ ಊಟದಂತಾಗಿದೆ. ಸದ್ಯ ಈ ಗದ್ದಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.